ಮರೆಯಾದರೂ ಮರೆಯಾದರೂ ಸರಿ ಸಜ್ಜನ ಮರೆಯಾದರೂ. ನನಗೆ ತಿಳುವಳಿಕೆ ಬಂದಾಗ್ಲಿಂದ ಹುಡುಕ್ತಾನೇ ಇದ್ದೀನಿ. ಇನ್ನೊಂದಷ್ಟು ವರ್ಷ ಹೋದ್ರೆ ನನಗೆ ವಯಸ್ಸಾಗುತ್ತೆ. ನೀವೇ ಯೋಚನೆ ಮಾಡಿದ್ದೀನಿ, ಎಲ್ಲ ಕಡೆ ಅರ್ಥ ಆಗಿದೆ, ಎಲ್ಲೂ ಸಿಕ್ಕಿಲ್ಲ. ಎಲ್ಲೂ ಸಿಕ್ಕಿಲ್ಲ ಅಂದಮೇಲೆ ಆ ಗೆಸ್ಟ್ ಹೌಸ್ಗಳಿಗೆ ಇರ್ಬೋದಲ್ವಾ? ನನ್ನ ಮಗ ಗೆದ್ರೆ ನಾನು ಗೆದ್ದಂಗಲ್ಲ ಗಂಡಿ, ನಾನೇ ಗೆಲ್ಲಬೇಕು. ಇಷ್ಟು ವರ್ಷ ಸರಿಯಾಗಿ ಹುಡುಕಿಲ್ಲ, ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೊಂಡು ಕಣಿಗೆ ಕಾಣಿಸದೆ ಮರೆಯಾಗಿರೋದು ಆದಷ್ಟು ಬೇಗ ಸಿಗಲೇಬೇಕು. ಸ್ವಂತ ಮಗ ಗೆದ್ರೇನೆ ನಾನು ಗೆದ್ದ ಹಾಗಲ್ಲ ಅಂತಾರೆ. ಇನ್ನು ಅವ್ರ ಜೊತೆಲಿರೋ ನಮ್ಮ ಗತಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೊಂಡು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೊಂಡು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೊಂಡು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೊಂಡು. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಓಹೋ, ಏನ್ ಗುರುಗಳೇ ಆರಾಮ್ಸೆ ಫೋನ್ ಯೂಸ್ ಮಾಡ್ಕೊಂಡು ಕೂತ್ಬಿಡ್ತಿದ್ದೀರಾ? ಓಹೋ, ಮತ್ತೆ ಇಲ್ಲಿಗೆ ಬಂದ್ಬಿಟ್ರಾ ಸರ್? ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಪದೇ ಪದೇ ಬರ್ತಾನೆ ಇರಬೇಕು, ಇಲ್ಲಾಂದ್ರೆ ಕಾಲ ಮುಂದೆ ಹೋಗೋದೇ ಇಲ್ಲ. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ ಸಾಹೇಬ್ರು. ಮಾತಾಡ್ಬೇಕು ಸರ್, ಮಾತಾಡ್ಬೇಕು. ಮಾತಾಡಿದ್ರೆ ಏನ್ ಖರ್ಚಾಗುತ್ತೆ? ಫ್ರೀಯಾಗಿ ಕೊಟ್ಟಿ ಅಂದೇವ್ರು, ಮಾತಾಡ್ತಾನೇ ಇರಬೇಕು. ಹೌದು, ಏನು ಈ ಕಡೆ ಬಂದಿದ್ದು? ಇಡೀ ದಾಸನ್ ಕಟ್ಟೆನೆ ನಂದಿದ್ದಂಗೆ. ಎಲ್ಲಿ ಯಾವಾಗ ಯಾರ ಮನೆಗೆ ಬೇಕಾದ್ರೂ ಹೋಗ್ತಾನೇ ಇರ್ತೀನಿ, ನನಗೆ ಬೇಕಾಗಿದ್ನ ಇಸ್ಕೊಂಡು ಬರ್ತಾನೇ ಇರ್ತೀನಿ. ಓ, ಅಷ್ಟೊಂದು ಪವರ್ ಇದೆಯಾ ನಿಂಗೆ? ನನ್ನ ಬಗ್ಗೆ ಸರಿಯಾಗಿ ಇನ್ನೂ ನಿಂಗೆ ಗೊತ್ತಿಲ್ಲ. ಅದು ಬಿಡು, ಮನೇಲಿ ಯಾರು ಇಲ್ವಾ? ಯಾರು ಇದ್ದಿದ್ರೆ ಇಷ್ಟು ಸೈಲೆಂಟ್ ಆಗಿ ಇರ್ತಿತ್ತಾ? ಎಲ್ಲೋಗ್ಯಾರೆ? ಅದೆಲ್ಲ ನಿಂಗೆ ಯಾಕಪ್ಪ? ಇನ್ನೂ ನಿನಗೆ ನನ್ನ ಪ್ರತಾಪದ ಬಗ್ಗೆ ಗೊತ್ತೇ ಇಲ್ಲ, ಅದಕ್ಕೆ ನೀ ನನ್ನ ಬಗ್ಗೆ ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ದಿ. ತಮ್ಮ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಾಗಿದೆ. ಇವತ್ತು ಸಾಲ ಕೊಡೋರು ಮನೇಲಿ ಯಾರಿಲ್ಲ, ಇನ್ನೊಂದು ದಿನ ಬನ್ನಿ. ಅವಮಾನ. ನಾ ಬಂದ್ರೆ ಬರೀ ಸಾಲ ಮಾಡಕ್ಕೆ ಬರ್ತೀನ? ನಾವು ಅದಕ್ಕೆಲ್ಲ ಈ ಊರಲ್ಲಿ ಫೇಮಸ್ಸು. ಅಯ್ಯೋ, ನಂಗೆ ಇಲ್ಲಿ ಇರಕ್ಕಾಗ್ತಿಲ್ಲ, ನಾನಿನ್ ಹೊರಡ್ತೀನಿ. ಸಾರ್ ಇರಿ ಸಾರ್, ಕುತ್ಕೊಳ್ಳಿ. ಯಾಕೆ ನಿಮ್ಮ ಹತ್ರ ತುಪ್ಪಕ್ಕಂತ ಉಗಿಸ್ಕೊಳಕ್ಕ? ಹಾಗೇನಿಲ್ಲ, ನಿನ್ನಿಂದ ಒಂದು ಕೆಲಸ ಆಗಬೇಕು. ನನ್ನಿಂದ ಆಗೋ ಕೆಲಸ ಅದೇನಪ್ಪ? ಅದು ಈ ಹಳ್ಳಿಲಿ? ಈಗಷ್ಟೇ ನೀನೊಂದು ಮಾತು ಹೇಳ್ದಿ, ನೆನಪಿದೆಯಾ?
ನಾನೇನು ಹೇಳ್ದೆ? ಯಾವಾಗ ಯಾರ ಮನೆಗೆ ಬೇಕಾದರೂ ಓ ಅದಾ, ಯಾವಾಗ ಬೇಕಾದ್ರೂ ಯಾರ ಮನೆಗೆ ಬೇಕಾದ್ರೂ ಹೋಗ್ತಾ ಇರ್ತೀನಿ, ಬೇಕಾಗಿದ್ದು ಕೇಳಿ ಇಸ್ಕೊಂಡ್ ಬರ್ತಿರ್ತೀನಿ. ಅದೇ ನಿನ್ನಿಂದ ಆಗಬೇಕಾಗಿರೋದು. ಅರ್ಥ ಆಗಿಲ್ಲ. ಈ ಊರಲ್ಲಿ ನೀನು ಯಾರ ಮನೆಗೆ ಬೇಕಾದ್ರೂ ಹೋಗ್ತೀಯಾ? ಹೋಗದ? ಇಲ್ಲಿರೋ ಎಲ್ಲ ಮನೆ ನನ್ನ ಮನೆ ಇದ್ದಂಗೆ. ನಾನೊಂದೆರಡು ಮನೆ ಹೇಳ್ತೀನಿ, ಆ ಮನೆಗೆ ಪದೇ ಪದೇ ಹೋಗ್ತಾ ಇರಬೇಕು. ಅಲ್ಲಾಗೋ ಇನ್ಫಾರ್ಮೇಷನ್ ಎಲ್ಲ ನನಗೆ ಹೇಳ್ತಾ ಇರಬೇಕು. ಇನ್ಫಾರ್ಮೇಶನಾ? ಏನು ಇನ್ಫಾರ್ಮೇಶನ್? ಅದು ನಿಂಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಆದರೆ ನಾನು ಹೇಳಿರೋ ಮನೆ ಮೇಲೆ ಕಣ್ಣಿಟ್ಟಿರಬೇಕು. ಅವ್ರಿಗೆ ಅನುಮಾನ ಬರ್ದಿದ್ದಂಗೆ ಅಲ್ಲಿ ಏನು ವಿಷಯ ನಡೆಯುತ್ತೋ ಅದನ್ನೆಲ್ಲ ನನಗೆ ಬಂದು ಹೇಳಬೇಕು. ಕೆಲಸ ಸ್ವಲ್ಪ ದೊಡ್ಡದೇನೆ, ಏನಾರು ಕೊಟ್ರೆ ನೋಡ್ಬೋದೇನ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ನ ಜಾಬನ್ನ ನಾನು ತುಂಬಿಸ್ತೀನಿ. ಅದೆಲ್ಲ ಸರಿ, ಯಾರ ಮನೆ ಅಂತ ಮೊದಲು ಹೇಳಿ ನೀನು. ಒಂದು ಪುಷ್ಪಕ್ಕನ ಮನೆ, ಇನ್ನೊಂದು ಲಕ್ಷ್ಮೀನಾರಾಯಣ ಕಟಾರೆ ಮನೆ. ಹಾವಿನುತ್ತ ಕೈ ಹಾಕು ಅಂತಿದೆ. ನಂಗಾಗಲ್ಲಪ್ಪ. ಹೇ, ನಿನ್ನ ಕೈಯಲ್ಲಿ ಆಗ್ದಿರೋದು ಏನಿದೆ? ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ. ಒಪ್ಕೊ ಮಾರಾಯ. ಸರಿ ಸರಿ, ನೀನು ಇಷ್ಟೆಲ್ಲ ಹೇಳ್ತಿದೀಯ ಅಂತ ಒಪ್ಕೊಂತಿದ್ದೀನಿ. ಆದ್ರೆ ಇದರಿಂದ ನಂಗೆ ಏನು ಸಮಸ್ಯೆ ಆಗ್ಬಾರ್ದು. ಚಾನ್ಸೇ ಇಲ್ಲ. ಸರಿ ಸರಿ, ನಾನಿನ್ ಬರ್ತೀನಿ. ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಅಮ್ಮ, ಕೊಟ್ಟಿರೋ ಸಮಯ ಮುಗ್ದೋಗಿದೆ. ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಏನು ಮಾಡೋದು? ಹಾಗೆ ಮಾಡೋಕ್ಕೂ ಹೇಸಲ್ಲ ಕಣೆ ಶೇಷಣ್ಣ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶೇಷಣ್ಣ ಬರ್ತಾನೆ. ನಮ್ಮ ಪರಿಸ್ಥಿತಿ ಏನಾಗುತ್ತೋ ಏನು. ಪುಷ್ಪಕ್ಕ, ಪುಷ್ಪಕ್ಕ, ಓ ಪುಷ್ಪಕ್ಕ, ಯಾರು ಮನೇಲಿಲ್ವಾ? ಏನು ಕತೆ? ಪುಷ್ಪಕ್ಕ, ಪುಷ್ಪಕ್ಕ, ಓ ಪುಷ್ಪಕ್ಕ, ಪುಷ್ಪಕ್ಕ, ನಾನು ಶಂಕರಪ್ಪ ಬಂದಿದ್ದೀನಿ, ಬಾಗಿಲು ತೆಗೀರಿ. ಸಂಧ್ಯಾ, ಹೋಗಿ ಬಾಗಿಲು ತೆಗಿಯಮ್ಮ. ಓ ಶಂಕರಪ್ಪನವ್ರೆ, ನೀವಾ? ಬನ್ನಿ. ಏನು ಶಂಕರಪ್ಪನವ್ರೆ, ಇಲ್ಲಿ ತನಕ ಬಂದಿದ್ದೀರಾ? ಏನಿಲ್ಲಮ್ಮ, ಒಂದು ಸಿಹಿ ಸುದ್ದಿ ಇತ್ತು, ಅದನ್ನು ಹೇಳೋಣ ಅಂತ ಬಂದೆ. ಜೀವನನೇ ಕಹಿಯಾಗಿದೆ,
ಸಿಹಿ ಸುದ್ದಿ ಏನು ಬರೋಕ್ಕೆ ಸಾಧ್ಯ? ನೀವೆಲ್ಲ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇನ್ನು ಮುಂದೆ ನೀವು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ಏನು ಹೇಳ್ತಿದ್ದೀರಾ ಶಂಕರಪ್ಪನವರೇ? ನಿಮಗೆಲ್ಲ ಒಂದು ಮುಖ್ಯವಾದ ವಿಚಾರ ಹೇಳೋಕ್ಕಿದೆ. ನೀವು ಯಾವ ಮನುಷ್ಯನಿಗೆ ಹೆದರಿ ಕೂತಿದ್ರೋ ಅವನಿಲ್ಲಿಗೆ ಬರೋದೇ ಇಲ್ಲ. ಇಷ್ಟು ದಿವಸದಿಂದ ಯಾವ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಚಿಂತೆಲಿದ್ರೋ ಆ ಚಿಂತೆ ಇನ್ನು ಮುಂದೆ ಇರಲ್ಲಮ್ಮ. ಈ ದಡ್ಡಿಗೆ ನಿಮ್ಮ ಮಾತಿನ ಅರ್ಥನೇ ಆಗಲ್ಲ. ಏನು ಅಂತ ಸರಿಯಾಗಿ ಹೇಳಿ ಶಂಕರಪ್ಪನವರೇ. ಶೇಷಾಚಲನ ಹತ್ರ ಇಸ್ಕೊಂಡ ಸಾಲಕ್ಕೆ ನೀವಿನ್ನೂ ಹೆದರ್ಕೋಬೇಕಾಗಿದ್ದಿಲ್ಲ. ನಿಮ್ಮ ಸಾಲ ಪೂರ ತೀರಿದೆ. ಪೂರ್ತಿ ಸಾಲ ತೀರೋಯ್ತಾ? ಅದು ಹೇಗೆ? ಅಯ್ಯೋ, ಅದು ಹೇಗಾದರೂ ತೀರಲಿ, ಆ ಶೇಷಾಚಲ ಇನ್ನು ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಹಾಗಲ್ಲ ಶಂಕರಪ್ಪನವರೇ, ಇದ್ದಕ್ಕಿದ್ದಂಗೆ ಸಾಲ ತೀರ್ತು ಅಂದರೆ ಹೇಗೆ? ಏನು ಅರ್ಥ? ನೋಡಿ, ನನಗೀಗ ಸಾಲ ಹೇಗೆ ತೀರ್ತು ಅಂತ ಗೊತ್ತಾಗಬೇಕು. ಅಲ್ಲಮ್ಮ, ಅದು ನೀವೀಗ ಹೇಳ್ತೀರೋ ಇಲ್ಲೋ? ನಾನೇ ತೀರಿಸ್ಬೇಕಮ್ಮ. ಅಲ್ಲ, ಅಷ್ಟೊಂದು ಹಣ ನಿಮ್ಮ ಹತ್ರ ಹೇಗೆ ಬಂತು? ಅದು ನನ್ನ ಹತ್ರ ಸ್ವಲ್ಪ ಹಣ ಇತ್ತು, ಅದನ್ನೇ ಕೊಟ್ಟು ತೀರಿಸ್ಬಿಟ್ಟೆ. ಸುಳ್ಳು ಹೇಳಬೇಡಿ ಶಂಕರಪ್ಪನವರೇ, ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅಷ್ಟೊಂದು ಹಣ ನೀವು ಹೇಗೆ ಕೊಟ್ರಿ? ಅದು ಇಲ್ಲ, ನೀವು ಹೇಳಿ, ಹೇಗೆ ಕೊಟ್ರಿ ಹೇಳಿ. ನಂದು ಸ್ಕೂಟ್ರ್ ಇತ್ತಲ್ಲ, ಹೇಗಿದ್ರೂ ಅದನ್ನು ಇತ್ತೀಚೆಗೆ ನಾನು ಓಡಿಸ್ತಾನೇ ಇರಲಿಲ್ಲ. ಹೇಗಿದ್ರೂ ಹಳತಾಗಿತ್ತು. ಅದನ್ನು ಏನು ಮಾಡಿದ್ರಿ? ಅದನ್ನು ನನ್ನ ಪರಿಚಯದವರಿಗೆ ಮಾರಿ ಆ ಶೇಷಾಚಲನಿಗೆ ಆ ದುಡ್ಡನ್ನು ಕೊಟ್ಟು ಬಂದೆ. ನಮ್ಮ ಕಷ್ಟಕ್ಕೆ ನಿಮ್ಮ ಸ್ಕೂಟ್ರ್ ಮಾರಿದ್ರಾ? ನನಗೂ ಹೇಗಿದ್ದರೂ ವಯಸ್ಸಾಯಿತು, ಇನ್ನು ಮುಂದೆ ಆ ಸ್ಕೂಟ್ರ್ ಯಾರು ಓಡಿಸ್ತಾರೆ? ಹಾಗಾಗಿ ಅದನ್ನು ಮಾರಿಬಿಟ್ಟೆ. ಇನ್ನು ಮುಂದೆ ಆ ಶೇಷಾಚಲ ನಿಮ್ಮ ತಂಟೆಗೇ ಬರೋದಿಲ್ಲ. ಈ ವಿಷಯನ ನಿಮಗೆ ತಿಳಿಸಿ ಹೋಗೋಣ ಅಂತ ಬಂದೆ. ನಾನು ಇನ್ನೊಂದು ಸಲ ಬರ್ತೀನಿ, ಲೇಟ್ ಆಗುತ್ತೆ, ಬರಲಾ? ಖುಷಿ ಪಡಬೇಕೋ ಬೇಜಾರಾಗಬೇಕೋ ಒಂದು ಗೊತ್ತಾಗ್ತಿಲ್ಲ. ಕೆಲವೊಬ್ರು ಎಷ್ಟೊಂದು ಒಳ್ಳೆಯರಿರ್ತಾರೆ, ಕಷ್ಟ ಅಂತ ಬಂದರೆ ತಮ್ಮವರಿಗೆ ಏನು ಬೇಕಾದರೂ ಕೊಡೋಕ್ಕೆ ತಯಾರಾಗಿರ್ತಾರೆ. ಇನ್ನು ಕೆಲವೊಬ್ರು ಇರೋ ಬರೋದನ್ನೆಲ್ಲ ಕಿತ್ಕೊಳ್ಳೋಕೆ ಕಾಯ್ತಿರ್ತಾರೆ. ಇಬ್ರು ಮನುಷ್ಯರೇ, ಆದರೆ ಅವರಲ್ಲಿರೋ ವ್ಯತ್ಯಾಸ ಪೂರ್ವ ಪಶ್ಚಿಮದಷ್ಟೇ. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದೂರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನ
ಬಡವನ ಜೀವನ ಹಾಸಿಗೆ ಹುಡುಕಾಟವು ಧನಿಕನ ಕಣ್ಣಿಗೆ ನಿದ್ದೆ